ಎಷ್ಟೋ ಜನ ಮೋಸ ಹೋದಂಥ ವ್ಯಕ್ತಿಗಳು ತುಂಬ ಕೊರಗ್ತಾರೆ. ಕಾರಣ ಏನಂತ ಹೇಳಿದ್ರೆ ಆ ವ್ಯಕ್ತಿಗಳು ಹೋದ್ರು ಅಂತ. ಆದರೆ ಅವ್ರಿಗೆ ಗೊತ್ತಿರಲಿ ಈ ಮಾತು ಏನಂತ ಹೇಳಿದ್ರೆ, ಮೋಸ ಹೋದ್ಮೇಲೆ ನೀವೆಷ್ಟು ಕಲ್ತ್ರಿ ಲೈಫಲ್ಲಿ, ಇಡೀ ಬದುಕನ್ನ ನೀವು ಬದುಕುವಂತ ಒಂದು ಒಳ್ಳೆ ಪಾಠನ ಕಲ್ತ್ರಲ್ಲ, ಅದು ಯಾವ ಯೂನಿವರ್ಸಿಟಿಲೂ ಕೂಡ ನೀವು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ಏನಂತ ಹೇಳಿದ್ರೆ, ಅನುಭವಗಳು ಎಷ್ಟು ಆಗುತ್ತೆ ಮನುಷ್ಯನಿಗೆ ಅಷ್ಟು ಬುದ್ಧಿವಂತನಾಗ್ತಾರಂತೆ. ಅದನ್ನೆಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ಬಿಸಿ ಇದೆ ಅಂತ ಫೀಲ್ ಆಗ್ಬೇಕು ಯಾವಾಗ, ಪ್ರಾಕ್ಟಿಕಲಿ ಎಲ್ಲೋ ಬಿಸಿನ ಮುಟ್ಟಿದಾಗ ಆ ಫೀಲ್ ಆಗತ್ತಲ್ಲ, ಅವಾಗ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಸೊ ಇವತ್ತು ಮೋಸ ಹೋದಂಥ ವ್ಯಕ್ತಿ ಈ ವಿಡಿಯೋ ನೋಡಲೇಬೇಕು ಕೊನೆ ತನಕ. ಜಗತ್ತಿನ ಮೋಸ್ಟ್ ಬೆಸ್ಟ್ ಪಾರ್ಟಲ್ಲಿ ನೀವೇನೇನು ಕಲಿತೀರಾ, ತುಂಬ ಮುಖ್ಯ ಬದುಕಿಗಿದು. ಅದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಬರುತ್ತೆ. ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಮಾತಾಡ್ಬೇಕನ್ನೋಟ್ಟಿಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಕಾಲ್ ಮಾಡಿ, ಬಟ್ ಫೀಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಸ ಹೋದಂಥ ವ್ಯಕ್ತಿ ಏನು ಕಲಿತಾನೆ ಜೀವನ ಪರ್ಯ ಅಂತ ಹೇಳಿದ್ರೆ, ಯಾರು ಲೈಫ್ ಲಾಂಗ್ ನಮ್ಮ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ನೋಡಿ, ತುಂಬಾ ಮುಖ್ಯ ಅದು ಆಕ್ಚುಲಿ. ಯಾರನ್ನ ಸರ್ವಸ್ವ ಅನ್ಕೊಂಡಿರ್ತೀರಿ, ಯಾರು ನನ್ನ ಫ್ಯೂಚರ್ ಅನ್ಕೊಂಡಿರ್ತೀರಿ, ಅಥವಾ ಯಾರು ನನ್ನ ಮರಣ ತನಕನೂ ಬರ್ತಾರೆ ಅಂತ ಅನ್ಕೊಂಡು ನೀವು ಅವರೊಟ್ಟಿಗೆ ನಂಬಿಕೆ ಇಟ್ಟು ನೀವು ಹೊರಟ್ರಲ್ಲ, ಅಲ್ಲಿ ನಿಮಗೊಂದು ಪ್ರಾಕ್ಟಿಕಲ್ ಸತ್ಯ ಆಗತ್ತೆ. ಏನು, ಯಾರು ಕೂಡ ನಮ್ಮ ಪರ್ಮನೆಂಟ್ ಬರಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಗತ್ತೆ ಯಾವಾಗ ಆ ವ್ಯಕ್ತಿಯ ಮೇಲೆ ನೀವು ತುಂಬಾ ನಿರೀಕ್ಷೆ ಇಟ್ಕೊಂಡು ಜೊತೆಗೆ ಟ್ರಾವೆಲ್ ಮಾಡಿದ್ರಿ, ಅಲ್ಲಿಗೆ ಅವ್ರು ಆಚೆ ಹೋದ್ರು. ಇದನ್ನ ಎಲ್ಲಿ ಕಲಿಯಕ್ಕೆ ಸಾಧ್ಯ ನೀವು? ಪ್ರಾಕ್ಟಿಕಲಿ ನಿಮಗೆ ಫೀಲ್ ಆಗಿದೆ, ನಿಮ್ಮ ಲೈಫಲ್ಲಿ ನಿಮಗೆ ಫೀಲ್ ಆಗಿದ್ದು ಗೊತ್ತಾಯ್ತು. ಇಟ್ಸ್ ಏನಂತ ಹೇಳಿದ್ರೆ, ನೀವು ಎಷ್ಟೇ ದುಡ್ಡು ಕೊಟ್ಟರು ಕಲಿಯಕ್ಕಾಗ್ದು. ನೀವೊಂದು ಏನದು ನಿಮ್ದೇ ಆದ ಒಂದು ರೂಟಲ್ಲಿ ಹೋಗ್ತಾ ಇದ್ರಿ, ಹೊಸ ರೂಟನ್ನು ಪರಿಚಯ ಮಾಡಿಸಿ ಕೊಟ್ಟರು, ಥ್ಯಾಂಕ್ಸ್ ಹೇಳಿ ಅವ್ರೆ. ಆಕ್ಚುಲಿ ಅದೇ ಹೇಳೋದು. ಯಾಕಂದ್ರೆ ಲೈಫಲ್ಲಿ ಯಾರು ಕೂಡ ಗ್ಯಾರಂಟಿ ಇಲ್ಲ. ನಮ್ಮ ಲೈಫಲ್ಲಿ ಯಾರು ಕೊನೆವರೆಗೂ ಬರೋಕ್ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಅವರು ಸ್ಟಾಪ್ ಬಂದಾಗ ಇಳ್ಕೊಂಡು ಹೋಗ್ತಾರೆ, ಜೊತೆಗೆ ಬಂದವರಿಗೂ ಥ್ಯಾಂಕ್ಸ್, ಇಳ್ಕೊಂಡು ಹೋದವರಿಗೂ ಥ್ಯಾಂಕ್ಸ್. ಈ ತರ ಬದುಕಬೇಕು. ನಮ್ಮ ಥಾಟ್ ಪ್ರೊಸೆಸ್ ಹಂಗಿರ್ಬೇಕು. ಬಿಕಾಸ್ ಲೈಫಲ್ಲಿ ನೆಕ್ಸ್ಟ್ ನಾವು ಹೇಗಿರಬಾರ್ದು ಈ ವ್ಯಕ್ತಿಗಳಿಂದ ಕಲಿಯುವಂತ ದ ಮೋಸ್ಟ್ ವ್ಯಾಲ್ಯೂಯಬಲ್ ಲೆಸನ್ ಅಂತ ಹೇಳ್ಬೋದು. ಏನಂತೀರಾ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ನಿಮ್ಮ ವರ್ಡ್ಸ್ನ ಕಮೆಂಟ್ ಸೆಕ್ಷನ್ಗೂ ಕಮೆಂಟ್ ಮಾಡಿ. ಸೆಕೆಂಡ್ ಪಾಯಿಂಟ್, ಓವರ್ ಅಟ್ಯಾಚ್ಮೆಂಟ್ ಇಸ್ ವೆರಿ ಡೇಂಜರಸ್. ತುಂಬಾ ಅಟ್ಯಾಚ್ ಆಗಿರ್ತೀವಲ್ಲ ವ್ಯಕ್ತಿಗಳೊಟ್ಟಿಗೆ, ಅದು ತುಂಬಾ ಡೇಂಜರಸ್. ಅದನ್ನು ಯಾರು ಕಲಿಸ್ಕೊಟ್ಟಿದ್ದು? ಆ್ಯಂಡ್ ಓವರ್ ಅಟ್ಯಾಚ್ ಆಗಿ ಅಂತ ಅವ್ರು ಹೇಳಿಲ್ಲ, ಬಟ್ ನಿಮ್ಮ ಪ್ರೀತಿ ಹಾಗೆ ಮಾಡ್ತು ನಿಮ್ಮನ್ನ. ಬಟ್ ತುಂಬಾ ಓವರ್ ಅಟ್ಯಾಚ್ಮೆಂಟ್ ಆದ್ರಿ, ಫೈನಲ್ ಪಾಠ ಅದೇ ಅಲ್ವಾ ಸಿಕ್ಕಿದ್ದು. ಓವರ್ ಅಟ್ಯಾಚ್ಮೆಂಟ್ ಇಸ್ ವೆರಿ ಡೇಂಜರಸ್. ಬಿಕಾಸ್ ಇವತ್ತು ಕಣ್ಣೀರ್ ಹಾಕ್ತಿದ್ದೀರಿ, ಒಬ್ಬಂಟಿತನ ಅನುಭವಿಸ್ತಾ ಇದ್ದೀರಿ, ಅದರಿಂದ ಆಚೆ ಬರಕ್ ಆಗ್ತಿಲ್ಲ, ಊಟ ಮಾಡಕ್ ಆಗ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ, ಕಣ್ಣೀರ್ ಹಾಕ್ತಿದ್ದೀರಿ, ನೆಕ್ಸ್ಟ್ ಇಲ್ಲ ಅನ್ನೋ ಕೊರಕ್ ಕಾಡ್ತಾ ಇದೆ. ಇದನ್ನು ಕೂಡ ಓವರ್ ಅಟ್ಯಾಚ್ಮೆಂಟ್ ಇಸ್ ರೈಟ್, ಕರೆಕ್ಟ್ ಅಲ್ವಾ ನಾ ಹೇಳ್ತಾ ಇರೋದು? ಸೊ ಅದಕ್ಕೆ ಇದೊಂದು ಬೆಸ್ಟ್ ಲೆಸನ್ಸ್ ನಿಮ್ಮ ಲೈಫಲ್ಲಿ. ಓವರ್ ಅಟ್ಯಾಚ್ಮೆಂಟ್ ಆಗ್ಲೇ ಕೂಡುದು. ಯಾರೋ ಪರಿಚಯ ಆಗ್ತಾರಾ? ಎಸ್, ಹೆಲ್ದಿ ಫ್ರೆಂಡ್ಶಿಪ್ ಅಲ್ಲಿ ಇರಿ. ಆದ್ರೆ ನಾ ಅದೇ ಹೇಳೋದು, ಫ್ರೆಂಡ್ಶಿಪ್, ರಿಲೇಶನ್ಶಿಪ್, ವಾಟ್ ಎವರ್ ಯಾವುದೇ ಇರಲಿ, ಮೋಸ ಹೋದ್ಮೇಲೆ ನಿಮಗೆ ಪ್ರಾಕ್ಟಿಕಲ್ ಆಗಿ, ಓ ನನ್ನ ಬದುಕು ಹೀಗಿದ್ದು ಹಿಂಗಾಯ್ತು, ಕಾರಣ ಏನು, ಯಾಕೆ ಹಿಂಗಾಯ್ತು, ಎಲ್ಲ ಯೋಚನೆಗೆ ಬರೋಕ್ ಶುರು ಆಗತ್ತೆ. ನಾನೇ ಅತಿಯಾಗಿ ಓವರ್ ಆಗಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಕ್ಕೆ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕೆ ಇದೆಲ್ಲ ಮೋಸ್ಟ್ ಕಾಸ್ಟ್ಲಿ ಥಿಂಗ್ಸ್ ನೀವು ಈ ಒಂದು ಅನುಭವದಿಂದ ಕಲಿಯುವಂಥದ್ದು. ಅಂಡ್ ಥರ್ಡ್ ಏನು ಅಂತ ಹೇಳಿದ್ರೆ, ಮೂವ್ ಆನ್ ಇಸ್ ಮಸ್ಟ್. ಅವರಿಂದ ಪಾಠ ಕಲಿತೀರಿ ಏನು ಅಂತ, ಮೂವ್ ಆನ್ ಆಗ್ಲೇಬೇಕು. ಬದುಕು ಅಲ್ವಾ? ಸೊ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಅವರು ಇನ್ಯಾರ್ದು ಒಟ್ಟಿಗೆ ಚೆನ್ನಾಗಿರ್ಬೇಕಾರೆ ಅವ್ರ ಅವಶ್ಯಕತೆನೋ, ಅವ್ರ ಸಿಚುವೇಶನ್ ಅಥವಾ ಬೇಕಂತ ಮೋಸ ಮಾಡಿದ್ರು, ಡೋಂಟ್ ನೋ, ಬಟ್ ನಿಮ್ಮನ್ನು ಬಿಟ್ಟಂತೂ ಹೋಗಿ ಆಯ್ತು. ದಿಸಾನು. ಸೊ ಬಿಟ್ಟು ಹೋದ್ಮೇಲೆ ನೀವು ಅಲ್ಲೇ ಉಳಿಬೇಡಿ. ಮೂವ್ ಆನ್ ಆಗೋದನ್ನ ಅವರಿಂದಾನೇ ಕಲಿಬೇಕು ನಾವು ಕೂಡ. ಹಾಗಂತೇಳಿ ಒಳ್ಳೇದು ಕೆಟ್ಟದ್ದು ನಾವು ಚಾಯ್ಸ್ ಮಾಡ್ಕೊಬೇಕು. ಅಲ್ಲೂ ಕೂಡ ಎಲ್ಲೋ ಒಂಟಿತನದಲ್ಲಿದ್ದೀವಿ ಅಂತ ರಾಂಗ್ ವ್ಯಕ್ತಿ ಕನೆಕ್ಷನ್ ಅಲ್ಲಿ ಇಟ್ಕೊಂಡು ರಾಂಗ್ ವ್ಯಕ್ತಿ ಒಟ್ಟಿಗೆ ಕನೆಕ್ಟ್ ಆಗಿ ಮತ್ತೆ ಲೈಫ್ನ ಹಾಳು ಮಾಡ್ಕೊಳ್ಕೊಡುದು ನಾನು ಹೇಳ್ತಿರೋದು. ಬಟ್ ನಿಮ್ಮ ಲೈಫ್ ಮೂವ್ ಆನ್ ಆಗ್ಬೇಕು. ಅದನ್ನ ಕಲಿಸಿದ್ದೆ ಆ ವ್ಯಕ್ತಿಗಳು. ಎಲ್ಲೋ ಒಂದ್ ಕಡೆ ಕೂತಿರ್ತೀವಿ, ಆ ವ್ಯಕ್ತಿಗಳು ಇಲ್ಲ ಅಂದ್ರೆ ಲೈಫ್ ಇಲ್ಲ ಅಂತ. ಬಟ್ ಆ ವ್ಯಕ್ತಿಗಳು ಇನ್ನೊಬ್ಬರೊಟ್ಟಿಗೆ ತುಂಬಾ ಚೆನ್ನಾಗಿರ್ಬೇಕಾದ್ರೆ ಇವಾಗ ಅನಿಸ್ತಾ ಇದೆ ನಿಮ್ಗೆ, ಎಸಾನು ಏನು, ನಾನು ಮೂವ್ ಆನ್ ಆಗ್ಲೇಬೇಕು ನನ್ನ ಲೈಫ್ ಅಲ್ಲ. ಅದನ್ನ ಕೋಟಿ ಥ್ಯಾಂಕ್ಸ್ ಹೇಳ್ಬೇಕು ಭಗವಂತನಿಗೆ ಅಂಡ್ ಆ ವ್ಯಕ್ತಿಗೆ. ಯಾಕೆ ಅಂತ ಹೇಳಿದ್ರೆ, ಖುಷಿನಲ್ಲಿ ಎಲ್ಲರೂ ಇರ್ತಾರೆ, ಬಟ್ ದುಃಖದಲ್ಲಿ ನಮ್ಗೆ ಒಬ್ಬಂಟಿತನದಲ್ಲಿ ಬಿಟ್ಟು ಹೋಗಿ ಅಥವಾ ನಮಗೆ ನೋವಲ್ಲಿ ತಳ್ಳಿ ಬದುಕನ್ನು ಅರ್ಥ ಮಾಡಿಸಿದ್ರಲ್ಲ, ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ವಿ ಶುಡ್ ಗಿವ್ ಲಾಟ್ ಆಫ್ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್ ಮನ್ಸಲ್ಲಿ ಹೇಳ್ಕೋಬೇಕಾಗತ್ತೆ ಇಂಥ ಪಾಠ. ನೆಕ್ಸ್ಟ್, ನಂಬಿಕೆನ ಪರಿಚಯಿಸಿದ್ದಾರೆ ಅಂದ್ರೆ ನಂಬಿಕೆನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಟ್ ಮೀನ್ಸ್ ಏನು ಗೊತ್ತಾ, ಯಾರನ್ನ ನಂಬಬೇಕು ಅಥವಾ ನಂಬಿಕೆನ ಇಟ್ಟರೆ ಜನಗಳ ಮೇಲೆ ಎಷ್ಟಕ್ಕೆ ಇಡಬೇಕು. ಒಂದು ಅನುಭವ ಆದ್ಮೇಲೆ ಮನುಷ್ಯನಿಗೆ, ರೋಡಲ್ಲಿ ಹೋಗ್ತಾ ಇರ್ತೀರಿ, ಯಾವತ್ತೂ ನಿಮಗೊಂದು ಆಗದೆ ಇರೋ ಅನುಭವ, ಒಂದು ಯಾವುದೋ ಸೈಡಿಂದ ಹುಚ್ಚನಾಗಿ ಒಂದು ಕಚ್ಚಿಬಿಡ್ತು ಅನ್ಕೊಳ್ಳೋಣ. ನಿಮ್ಮ ವೇನಲ್ಲಿ ಹೋಗ್ತಾ ಇರ್ತೀರಿ, ಸಡನ್ಲಿ ಒಂದು ಯಾವುದೋ ಹುಚ್ಚನಾಗಿ ಬಂದು ಕಚ್ಚಿಬಿಡುತ್ತಲ್ಲ,
ಆವಾಗ ಒಂದು ಬುದ್ಧಿಗೆ ಅವೇರ್ನೆಸ್ ಬರುತ್ತೆ, ಹುಷಾರಾಗಿರ್ಬೇಕು. ಹೇಳಕ್ಕಾಗಲ್ಲ ಯಾವ ಸೈಡಿಂದ ಒಂದು ಹುಚ್ಚನಾಗಿ ಅಟ್ಯಾಚ್ ಮಾಡುತ್ತೆ ಗೊತ್ತಿಲ್ಲ. ಕರೆಕ್ಟ್. ಅಂದರೆ ನಾನು ಹೇಳ್ತಿರೋದು, ನೀವು ಜನಗಳ ಮೇಲೆ ಹೇಗೆ ನಂಬಿಕೆ ಇಡಬೇಕು ಇಡಬಾರ್ದು ಅನ್ನೋ ಒಂದು ಪಾಠ ಕಲಿತೀರಿ. ಇದೆಲ್ಲ ನೀವು ಎಲ್ಲಿ ಕಲಿಯೋಕ್ಕೆ ಸಾಧ್ಯ ನಮಗೆ? ಎಸೋ ನೋ. ಅದಕ್ಕೇನೆ ಸೊ ನಾನು ಹೇಳೋದು, ಆಗೋದಿಲ್ಲ, ಆಗಿದ್ದೆಲ್ಲ, ಮುಂದೆ ಆಗಬೇಕಾಗಿರೋದಿಲ್ಲ ಒಳ್ಳೇದಕ್ಕೇನೆ. ಯಾವುದು ಡೋಂಟ್ ಫೀಲ್ ಬ್ಯಾಡ್. ಆ್ಯಂಡ್ ನಾನು ಹೇಳ್ತೀನಿ, ಲೈಫ್ ನಿರಂತರವಾಗಿ ಸಾಗ್ತಾ ಇರಬೇಕು. ಇಲ್ಲಿ ಪರ್ಮನೆಂಟ್ ಅಂತೂ ಅಲ್ವೇ ಇಲ್ಲ. ಆಗೋದು ಕೆಟ್ಟದ್ದನ್ನು, ಆಗುವಂಥ ಒಳ್ಳೇದನ್ನು ಎಲ್ಲಾನು ಫೇಸ್ ಮಾಡಿ. ವಿ ಹ್ಯಾವ್ ಟು ಫೇಸ್ ಇಟ್. ಏನೇ ಕೆಟ್ಟದಾಗಲಿ ಫೇಸ್ ಮಾಡೋಣ, ಏನೇ ಒಳ್ಳೇದಾಗಲಿ ಫೇಸ್ ಮಾಡೋಣ. ಈ ಥರ ಮೆಂಟಾಲಿಟಿ ಫಿಕ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಲೈಫಲ್ಲಿ ನಾವು ದಡಾರಿ ಮುಟ್ಲಿಕ್ಕೆ ಸಾಧ್ಯ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಲೈಫ್ ಅಂತೂ ಪರ್ಮನೆಂಟ್ ಅಲ್ಲ. ಅಂದರೆ ಲೈಕ್ ಮನುಷ್ಯನ ಜೀವನ ಪರ್ಮನೆಂಟ್ ಅಲ್ಲ, ಜಸ್ಟ್ ಫ್ಯೂ ಇಯರ್ಸ್ ಅಷ್ಟೇ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಎಂಡ್ ತನಕ ನೋಡಿದಿರಿ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ನಮಸ್ತೆ.